ಮೊದಲಿಗೆ ಮಹಾವತಾರ ಸಂಸ್ಥಾಪಕರಾದ ಮಹಾವತಾರ ಸಂಸ್ಥೆಯ ಸಂಸ್ಥಾಪಕರಾದ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನೆಯವರಿಗೂ ಹಾಗೂ ವೇದಿಕೆಗೆ ಕಾರಣರಾದಂಥ ರಂಗನಾಥ್ ಗುರೂಜಿಯವರಿಗೂ ಹಾಗೂ ನನ್ನ ಜನ್ಮದಾತರಿಗೂ ನನ್ನ ಗುರುವಂದ್ಯದವರಿಗೂ ವಂದಿಸುತ್ತಾ, ಸ್ನೇಹಿತರೆ ಹಾಗೂ ಮತ್ತು ನನ್ನ ಆತ್ಮಬಂಧುಗಳೇ, ಈ ದಿನ ಒಂದು ಕಿರು ಸಂದೇಶದ ಭಾಗವಾಗಿ ರಂಗನಾಥ್ ಗುರೂಜಿಯವರು ಮೊದಲೇ ನಮಗೆಲ್ಲ ತಿಳಿಸ್ಕೊಟ್ಟಂತ ಒಂದು ವಿಷಯವನ್ನ ಮತ್ತೆ ನಾವು ಮನನ ಮಾಡಿಕೊಳ್ಳಲು ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶದಲ್ಲಿ ನನಗೆ ತಿಳಿದ ಹಾಗೆ ಮತ್ತು ನಾನು ಕೇಳಿಸಿಕೊಂಡ, ನಾನು ಅನುಭವಿಸಿದ ಅನುಭವಗಳನ್ನು ಹಂಚಿಕೊಳ್ಳಲು ನಾನು ನಿಮ್ಮ ಹತ್ರ ಇಷ್ಟಪಡ್ತಾ ಇದ್ದೀನಿ. ಏನು ಅಂತ ಅಂದ್ರೆ, ಸೋಲಾರ್ ಪ್ಲೆಕ್ಸ್ ಅಂದ್ರೆ ಏನು? ಸೋಲಾರ್ ಪ್ಲೆಕ್ಸ್ ಅಂತಂದ್ರೆ ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಆರೋಗ್ಯ ಕೆಟ್ಟಾಗ ಅದರ ಅವಶ್ಯಕತೆ ತುಂಬಾ ಗೊತ್ತಾಗುತ್ತೆ. ಏನು ನಾವು ಏನಕ್ಕೆ ನಾವು ಆರೋಗ್ಯದಿಂದ ಸ್ವಲ್ಪ ಯಾಕೋ ಒಂಥರ ಸ್ವಲ್ಪ ಎಚ್ಚರಿಸ್ಕೊಂಡಿದ್ರೆ ನಾವು ಈ ತರ ಆಗ್ತಿರ್ಲಿಲ್ವೇನೋ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವು ಬರುತ್ತೆ. ಅದು ಏನು ಅಂತ ಅಂದ್ರೆ, ಸೋಲಾರ್ ಪ್ಲೆಕ್ಸ್ ಅಂತಂದ್ರೆ ಹೊಟ್ಟೆ ಭಾಗ. ಯಾವುದೇ ಮನುಷ್ಯನಿಗೆ ಆರೋಗ್ಯ ಕೆಡಬೇಕು ಅಂದ್ರೆ ಮೊದಲು ನಾವು ಹೊಟ್ಟೆ ಭಾಗದಲ್ಲಿ ಕಡೆ ಗಮನ ಕೊಡಬೇಕು. ಅಂದ್ರೆ ಹೊಟ್ಟೆ ಭಾಗ ಅಂದ್ರೆ ನಮ್ಮ ದೇಹದಲ್ಲಿ ಹೊಟ್ಟೆ ಭಾಗ ಒಂಥರ ಮಧ್ಯದಲ್ಲಿ, ಅದು ಒಂಥರ ಮಧ್ಯಪ್ರದೇಶ ಅಂತ ಕೂಡ ಎಲ್ಲ ಜನ ಅಂತಾರೆ ತಮಾಷೆಗಾಗ್ಲು. ನಮ್ಮ ದೇಹದಲ್ಲಿ ಅದು ಮಧ್ಯದಲ್ಲಿ ಇರೋದ್ರಿಂದ ಅದನ್ನ ಮಧ್ಯಪ್ರದೇಶ ಅಂತ ಕೂಡ ಅಂತಿರ್ತಾರೆ. ಏನಪ್ಪಾ ಅಂತ ಅಂದ್ರೆ, ಹೊಟ್ಟೆ ಭಾಗದಲ್ಲಿ ನಮಗೆ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ನಮ್ಮ ಮೈಂಡ್ ಆಗ್ಲಿ ಮನಸ್ಸಾಗ್ಲಿ ಯಾವುದು ಕೆಲಸ ಮಾಡಲ್ಲ. ಅಂದ್ರೆ ಜೀರ್ಣಕ್ರಿಯೆ ಕುಂಠಿತ ಆಗುತ್ತೆ. ಮೊದಲು ನಾವು ಆಹಾರಗಳ ಸೇವನೆ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ನಾವು ಏನೋ ಆಹಾರನ ನಾವು ವ್ಯತ್ಯಾಸವಾಗಿ ತಗೊಂಡ್ಬಿಟ್ಟಿದೀವಿ, ಅದಕ್ಕೆ ನನಗೆ ಯಾಕೋ ಇವತ್ತು ಹೊಟ್ಟೆ ಭಾಗದಲ್ಲಿ ಸರಿ ಇಲ್ಲ ಅಂತಾನೆ ಫಸ್ಟ್ ನಾವು ಹೇಳೋದು. ಇವತ್ತು ಯಾಕೋ ನನಗೆ ಡೈಜ್ ಆಯ್ತಾ ಇಲ್ಲ, ಏನೋ ಆಹಾರ ವ್ಯತ್ಯಾಸ ಆಗಿದೆ, ಏನೋ ಆಯ್ತು, ನನಗೆ ಯಾವುದಕ್ಕೂ ಮೂಡಿಲ್ಲ ಅಂತ ಹೇಳ್ತಾ ಇರ್ತೀವಿ. ಅದೆಲ್ಲ ಆಗೋದು ನಮ್ಮ ಹೊಟ್ಟೆ ಭಾಗದಲ್ಲಿ. ಅಂತ ಅಂದ್ರೆ ಮಧ್ಯದಲ್ಲಿ, ಹೊಟ್ಟೆ ಮಧ್ಯದಲ್ಲಿ ನಾಭಿ ಇದೆ. ಆ ನಾಭಿ ಒಂದ 72,000 ನರಗಳಿಗೆ ಕನೆಕ್ಷನ್ ಆಗಿರುತ್ತೆ. ನಾಭಿಯಿಂದ 72,000 ನರಗಳು, ಸಣ್ಣ ಸಣ್ಣ ನರಗಳೆಲ್ಲ ಬಂದು ನಮಗೆ ಕನೆಕ್ಷನ್, ನಾಭಿಗೂ ಮತ್ತು ಒಂದು ಬ್ರೈನ್ಗೂ ಅದು ಕನೆಕ್ಷನ್ ಆಗಿದೆ. ಅದರಿಂದ ನಮಗೆ ಏನೇ ಸ್ವಲ್ಪ ಹುಷಾರ್ ತಪ್ಪಿದ್ರು ಕೂಡ ನಮಗೆ ಅದರ ಅರಿವು ಬೇಗ ಬೇಕಾಗುತ್ತೆ. ಈಗ ಒಂದು ಉದಾಹರಣೆಗೆ ಒಂದು ನೆಗಡಿ ಅಥವಾ ಕೆಮ್ಮು ಬಂತು ಅಂತ ಇಟ್ಕೊಳ್ಳಿ. ಊಟದ ಮೇಲೆ ಒಂಥರ ನಮ್ಗೆ ಒಂದು ಆಸಕ್ತಿ ಇರಲ್ಲ. ಅಯ್ಯೋ ಯಾಕೋ ನೆಗಡಿ, ಬಾಯಿ ಕೆಟ್ಟೋಗಿದೆ, ಊಟ ಮಾಡೋದ್ ಬೇಡ ಅನ್ಸುತ್ತೆ, ಊಟ ಸೇರಲ್ಲ. ಕೆಮ್ಮು ಬಂದ್ರೆ ಕಫ ಬರುತ್ತೆ, ಕಫ ಬಂದಾಗ ಊಟ ತಿಂತಾ ಇದ್ರೆ ಕೆಮ್ಮು ಬರುತ್ತೆ. ಈ ತರ ಎಲ್ಲ ಆಗೋದ್ರಿಂದ ನಾವು ಸೋಲಾರ್ ಪ್ಲೆಕ್ಸ್ ಬಗ್ಗೆ ನಾವು ತುಂಬಾ ಗಮನ ಕೊಡ್ಬೇಕಾಗಿ ಬರುತ್ತೆ. ನಾವು ಏನಪ್ಪಾ ಇದು ಈ ತರ ಆಯ್ತಲ್ಲ, ಯಾತಕ್ಕೆ ಅಂತಂದ್ರೆ ನಾವು ಆಹಾರಗಳ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ಬೇಕು. ನಾವು ಪದೇ ಪದೇ ಆಹಾರಗಳು ಸೇವಿಸಿದಾಗ ಕೂಡ ಇದು ಒಂದು ಸ್ವಲ್ಪ ಅನಾರೋಗ್ಯಕ್ಕೆ ತುತ್ತಾಗುತ್ತೆ. ಅನಾರೋಗ್ಯಕ್ಕೆ ತುತ್ತಾದಾಗ ನಾವೇನ್ ಅನ್ಕೋತೀವಿ, ತಲೆನೋವು ಬಂದದ್ರಿಂದ ನಮ್ಗೆ ಊಟ ಸೇರ್ತಾ ಇಲ್ಲ ಅನ್ಕೋತೀವಿ. ತಲೆನೋವು ಬಂದಾಗ್ಲೂ ಆರೋಗ್ಯ ಹೊಟ್ಟೆಲಿ ಕೆಟ್ಟಿರುತ್ತೆ, ಅಥವಾ ಹೊಟ್ಟೆನಲ್ಲೇ ಆರೋಗ್ಯ ಕೆಟ್ಟರು ತಲೆನೋವು ಬರುತ್ತೆ. ಇದು ಎರಡಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ನಾವು ಸ್ವಲ್ಪ ಆಹಾರಗಳನ್ನು ನಾವು ಸರಿ ಮಾಡಿಕೊಂಡು, ನಮ್ಗೆ ಯಾವ ಆಹಾರ ಹುಳಿ ಉಪ್ಪು ಖಾರಗಳನ್ನ ಸ್ವಲ್ಪ ಕಡಿಮೆ ಮಾಡಿ ನಾವು ಸೇವಿಸೋದ್ರಿಂದ ಅಸಿಡಿಟಿ, ಈ ತರ ಹೊಟ್ಟೆ ಉರಿ ಇದೆಲ್ಲ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ, ನಾವು ತಲೆನೋವು ಕಡಿಮೆ ಮಾಡ್ಕೋಬೇಕು ಅಂದ್ರೆ ತಕ್ಷಣ ಒಂದು ಮಾತ್ರೆ ನುಂಗೋದಲ್ಲ. ಮಾತ್ರೆ ನುಂಗ್ಬಿಟ್ರೆ ಆ ಕ್ಷಣಕ್ಕೆ ಮಾತ್ರ ಕಡಿಮೆ ಆಗುತ್ತೆ, ಮತ್ತೆ ನಾಳೆ ಅದೇ ಟೈಮ್ ಅದ್ರ ಪವರ್ ಇರೋ ತನಕ ಮಾತ್ರೆಗಳಿಗೆ ಇಷ್ಟು ಟೈಮು ಅಂತ ಇರುತ್ತೆ. ಆ ಟೈಮ್ ಪಾಸ್ ಆಯ್ತಿದಂಗೆ ಮತ್ತೆ ಶುರುವಾಗುತ್ತೆ. ಯಾವುದೇ ಒಂದು ಹಲ್ಲು ನೋವು ಇರ್ಲಿ, ಯಾವುದೇ ಮಾತ್ರೆಗಳು ಕೊಡ್ತಾರೆ ಅವರೆಲ್ಲ ಡಾಕ್ಟರ್ಗಳು ಕೊಡೋದು ಅಲೋಪತಿನಲ್ಲಿ, ಅದಕ್ಕೊಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ಅನ್ಸುತ್ತೆ. ಅದೇನಾಗುತ್ತೆ ಅಂದ್ರೆ ಇವತ್ತು 12 ಗಂಟೆ ತಗೊಂಡ್ರೆ ನಾಳೆ 12 ಗಂಟೆ ತನಕ ಮಾತ್ರ ಅದು ಪವರ್ ನಡೀತಾ ಇರುತ್ತೆ, ಮತ್ತೆ ಅದು ಶಾಶ್ವತವಾಗಿ ಕಡಿಮೆ ಆಗಲ್ಲ. ಅದರಿಂದ ನಾವೇನ್ ಮಾಡ್ಬೇಕು, ನಮ್ಮ ಶರೀರನ ನಾವು ಶುದ್ಧವಾಗಿ ಇಟ್ಕೊಂಡು, ಅದು ನಾಭಿ ಫಸ್ಟು ನಾನು ಹೇಳ್ದಾಗೆ ಮಧ್ಯಪ್ರದೇಶ, ಆ ಪ್ರದೇಶದಲ್ಲಿ ನಾವು ಒಂದ್ ಸ್ವಲ್ಪ ಎಚ್ಚರಿಕೆ ವಹಿಸಿ ಅದನ್ನ ನಾವು ಶಾಶ್ವತವಾಗಿ ಕಡಿಮೆ ಮಾಡೋ ರೀತಿ ಮಾಡ್ಕೊಂಡಾಗ ನಾವು ಸ್ವಲ್ಪ ಆರೋಗ್ಯವಾಗಿ ಇರ್ಬೋದು. ಇದು 2ನೇ ಬ್ರೈನ್ ಅಂತ ಕೂಡ ಹೇಳ್ತಾರೆ. ಹೊಟ್ಟೆ ಭಾಗ ಅಥವಾ ನಾಭಿನ ನಾವು 2ನೇ ಬ್ರೈನ್ ಅಂತ ಕೂಡ ನಾವು ಅನ್ಕೋಬಹುದು. ಇದು ಬರೀ ಆರೋಗ್ಯ ಕೆಡೋದಷ್ಟೇ ಅಲ್ಲ, ಬರೀ ಶರೀರದ ಆರೋಗ್ಯ ಕೆಡೋದಷ್ಟೇ ಅಲ್ಲದೆ ಮಾನಸಿಕವಾಗಿ ಕೂಡ ಇದು ತೊಂದರೆ ಕೊಡುತ್ತೆ. ತೊಂದರೆ ಬಂದಾಗ ಇದಕ್ಕೂ ತೊಂದರೆ ಆಗುತ್ತೆ. ಏನು ಅಂದ್ರೆ, ತುಂಬಾ ಕೋಪ ಬಂದಾಗ, ತುಂಬಾ ಭಯ ಆದಾಗ ಒಂಥರ ನಾವು ಡೈಜೆಷನ್ ಪವರ್ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ತುಂಬಾ ಭಯ ಆದಾಗ್ಲೂ ಕೂಡ ಊಟ ಸೇರಲ್ಲ. ತುಂಬಾ ಒಂದು ಕೋಪ ಬಂದಾಗ್ಲೂ ಕೂಡ, ದುಃಖ ಬಂದಾಗ, ಕೋಪ ಬಂದಾಗ, ಇವೆಲ್ಲ ಟೈಮಲ್ಲೂ ನಮಗೆ ಆರೋಗ್ಯ
ಕೆಡುತ್ತೆ. ಆವಾಗೆಲ್ಲ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಜೀರ್ಣಕೋಶದ ಬಗ್ಗೆ ಆರೋಗ್ಯನ ನಾವು ನೋಡ್ಕೋಬೇಕಾದ್ರೆ ಮೊದಲು ನಾವು ಇದನ್ನ ಸರಿ ಮಾಡ್ಕೋಬೇಕು. ಆಳವಾಗಿ ನಾವು ಒಂದು ಔಷಧಿ ತಗೊಂಡು ನಾವು ನಮ್ಮ ಸ್ವಂತ ನಮ್ಮ ಮನೆಯಲ್ಲಿರುವಂತ ಅಡಿಗೆ ಮನೆ ಒಂದು ಔಷಧಾಲಯ ಅಂತ ಹೇಳ್ತಾರೆ. ಅಡಿಗೆ ಮನೆಯಲ್ಲಿರುವಂತ ಒಂದು ಸಣ್ಣ ಪುಟ್ಟ ಔಷಧಿಗಳನ್ನ ನಾವು ಮಾಡ್ಕೊಂಡು ನಾವು ಆರೋಗ್ಯ ಸರಿ ಮಾಡ್ಕೋಬಹುದು. ಅದೇನಪ್ಪಾ ಅಂತಂದ್ರೆ ಒಂದು ಈ ಹೊಕ್ಕಳ ಭಾಗಕ್ಕೆ ಒಂದು ಸೋಲಾರ್ ಫ್ಲೆಕ್ಸ್ ಅಂದ್ರೆ ನಾಭಿ ಭಾಗಕ್ಕೆ ಒಂದಿಷ್ಟು ಒಂದು 2 ತೊಟ್ಟು 3 ತೊಟ್ಟು ಹರಳೆಣ್ಣೆ ಹಾಕೊಳ್ಳೋದು. ಅಂಗಾತ ಮಲ್ಕೊಂಡು ಹರಳೆಣ್ಣೆನ ಒಂದು ನಾಭಿಗೆ 4 ತೊಟ್ಟು 3 ತೊಟ್ಟು ಈ ತರ ಅವರ ಮಕ್ಕಳುಗಳನ್ನ ವಯಸ್ಸಿನ ಮೇಲೆ ಆಗುತ್ತದು. ಹಾಕಿ ನಾವು ಅದನ್ನ ಸೊ ಒಂದು ಗಡಿಯಾರ ಮುಳ್ಳು ತಿರುಗುತ್ತಲ್ಲ ಅದೇ ತರ ಸುಮ್ನೆ ಮಸಾಜ್ ಮಾಡ್ಬೇಕು. ಒಂದ್ 5 ನಿಮಿಷ. ಆ ಮಸಾಜ್ ಮಾಡುವಷ್ಟರಲ್ಲೇ ನಮಗೆ ಒಂಥರ ಹಾಯ್ ಅನ್ಸುತ್ತೆ ಮನಸ್ಸಿಗೆ, ಮೈಂಡ್‌ಗೆ ಎಲ್ಲ ನಮಗೆ ಒಂಥರ ರೆಸ್ಟ್ ಸಿಕ್ಕಂಗಾಗುತ್ತೆ. ಆವಾಗ ನಮ್ಗೆ ಒಂದು ಆರೋಗ್ಯದ ಕ್ರಿಯೆ ಏನ್ ನಡೀತಾ ಇದೆ, ಹೊಟ್ಟೆ ಒಳಗಡೆ ಏನಾಗಿತ್ತು ಅನ್ನೋದು ಕೂಡ ಸಣ್ಣಗೆ ಅನುಭವ ಆಗ್ತಾ ಇರುತ್ತೆ. ಹೀಟ್‌ಗೆ ಆಗಿರ್ಬೋದು. ಹೀಟು ಅಂತಂದ್ರೆ ತುಂಬಾ ಉಷ್ಣಾಂಶ ಆದಾಗ, ಖಾರ ಪದಾರ್ಥಗಳು ತಿಂದಾಗ, ತುಂಬಾ ಬಿಸಿಲಲ್ಲಿ ಓಡಾಡಿದಾಗ, ಇದು ಕೂಡ ನಮ್ಗೆ ತಲೆನೋವು ಅಥವಾ ಕಣ್ಣುರಿ ಇದೆಲ್ಲ ಬಂದಿರುತ್ತೆ. ಇದೆಲ್ಲ ಬರೋದಕ್ಕೂ ನಾವು ಆ ಭಾಗಕ್ಕೆ ಔಷಧಿಗಳು ಕೊಡ್ಬೇಕು ಅಂತ ಇಲ್ಲ. ಒಕ್ಕಳಿಗೆ ಔಷಧಿ ಹಾಕ್ದಾಗ ಕೂಡ ಅದು ಮೈಂಡ್‌ಗೆ ಹೋಗಿ ನಮ್ಗೆ ವರ್ಕ್ ಮಾಡುತ್ತೆ. ಅದರಿಂದ ಇದು 2ನೇ ಬ್ರೈನ್ ಅಂತ ಅನ್ನಿಸ್ಕೊಂಡಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಇದರಲ್ಲಿ ವೇಗಸ್ ನರ್ವ್ ಅಂತ ಒಂದು ಬೇಗ ಶರೀರದ ಮೇಲೆ ಎಫೆಕ್ಟ್ ಮಾಡುವಂತದ್ದೊಂದು ನಮ್ಮ ಒಂದು ನರದಲ್ಲಿರುತ್ತೆ. ಅದೇನಾಗುತ್ತೆ ಅಂದ್ರೆ ಸೋಲಾರ್ ಪ್ಲೆಕ್ಸ್‌ಗೆ ಅದು ಕನೆಕ್ಷನ್ ಆಗಿರೋದ್ರಿಂದ ಇದು ನಮ್ಗೆ ತುಂಬಾ ತೊಂದ್ರೆ ಕೊಡುತ್ತೆ. ಏನು ಅಂತಂದ್ರೆ ಒಂದ್ ಸಣ್ಣ ಬಿಸಿಲಿಗೆ ಹೋಗಿ ಬಂದು ಕೂಡ ತಲೆನೋವು ಬರುತ್ತೆ. ಇಲ್ಲ ತುಂಬಾ ಒಂದು ಕೋಪ ಬಂದಾಗ, ತುಂಬಾನೇ ಬೇಜಾರ್ ಮಾಡ್ಕೊಂಡಾಗ, ಮನಸ್ಸಲ್ಲಿ ಯಾವುದೋ ಒಂದು ಆತಂಕ ಬಂದಾಗಲೂ ಕೂಡ ನಮ್ಗೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ್ಲೂ ನಮ್ಮ ಆರೋಗ್ಯ ಕೆಡುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು, ನಾಭಿನ ನಾವು ಸ್ವಲ್ಪ ಎಣ್ಣೆ ಹಾಕಿ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಇದು ಯಾವ್ದು ಬೇಡ ಅಂದ್ರೆ ಸಮೂತ್ರ ಇವಾಗ ಎಲ್ಲರಿಗೂ ಗುರುಗಳು ಹೇಳಿದ್ದಾರೆ. ಸಮೂತ್ರ ಎಷ್ಟೊಂದು ಉಪಯೋಗಕಾರಿಯಾಗಿದೆ ಅಂತ ಕೂಡ ಎಲ್ಲರಿಗೂ ಗೊತ್ತಾಗಿದೆ. ಲೈವಲ್ಲಿ ಬೇಡ ತೋರ್ಸಿದ್ದಾರೆ. ಇದರಿಂದ ನಾವು ಅದ್ರ ಬಗ್ಗೆ ನಾವು ಅಸಹ್ಯ ಮಾಡ್ಕೊಳ್ದೇನೆ ನಾವು ಒಂದ್ 2 ತೊಟ್ಟು ನಾಭಿಗೆ ಸಮೂತ್ರನಾದ್ರೂ ಹಾಕೊಂಡು ಅದನ್ನ ಮಸಾಜ್ ಮಾಡೋದಾಗ್ಲಿ, ಅಂಗಾತ ಮಲ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋದ್ರಿಂದ ಕಣ್ಮುಚ್ಕೊಂಡು ನಮ್ಗೆ ಆವಾಗ ಅದ್ರದ್ದು ಪರಿಣಾಮ ಗೊತ್ತಾಗುತ್ತೆ. ನಾಭಿನಲ್ಲಿ 72,000 ನರಗಳು ಶರೀರದ ಎಲ್ಲಾ ಅಂಗಾಂಗಗಳಿಗೂ ಕಲೆಕ್ಟ್ ಆಗಿರೋದ್ರಿಂದ ನಾವು ಇದನ್ನ ಬೇಗ ರಿಸಲ್ಟ್‌ನ ಕಾಣ್ಬೋದು. 10, 20 ನಿಮಿಷದಲ್ಲೇ ನಮಗೆ ಇದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಅದರಿಂದ ನಾವು ಇದನ್ನ ಮನೇಲಿ ಮಾಡ್ಕೋಬೇಕೇ ಹೊರತು ಸಣ್ಣ ಪುಟ್ಟ ಒಂದ್ ತಲೆನೋವು ಬಂತು ಅಂದ್ರೆ ಮಾತ್ರೆ ನುಂಗೋದಾಗ್ಲಿ, ಡಾಕ್ಟರ್ ಹತ್ರ ಓಡೋಗೋದಾಗ್ಲಿ, ಒಂದು ವಾಂತಿ ಆಯ್ತು ಅದು ಅಜೀರ್ಣಕ್ಕೆ ಆಗಿರುತ್ತೆ ಅಂತ ತಿಳ್ಕೊಂಡು ನಾವು ಆ ಜೀರ್ಣಕ್ರಿಯೆ ಸರಿ ಮಾಡ್ಕೋಬೇಕು ಅಂತ ಅಂದ್ರೆ ಈ ಸಣ್ಣ ಮಕ್ಕಳಲ್ಲಿ ಇರುವಾಗ ನಾವು ಮಕ್ಕಳುಗಳಿಗೆಲ್ಲ ಹೊಟ್ಟೆ ನೋವು ಬಂದ್ರೆ ಮಕ್ಕಳಿಗೆ ಹೇಳ್ಕೊಳಕ್ ಗೊತ್ತಾಗಲ್ಲ. ಸಣ್ಣ ಮಕ್ಕಳು ಕೂಡ ನಾವು ಇದನ್ನೆಲ್ಲ ಈ ಪ್ರಕ್ರಿಯೆಗಳನ್ನೆಲ್ಲ ಮಾಡಿರ್ತೀವಿ. ಈ ತರ ಪ್ರಕ್ರಿಯೆ ಮಾಡ್ಬೇಕಾದಾಗ ದೊಡ್ಡವ್ರು ಹೇಳ್ತಿರ್ತಾರೆ. ನಾವು ಅದನ್ನ ಮನಗೊಡಲ್ಲ. ಯಾಕೆಂದ್ರೆ ಇವಾಗ ನಾವೆಲ್ಲ ಮಾತ್ರೆ ಶಾಪ್‌ಗಳು, ಹಾಸ್ಪಿಟಲ್‌ಗಳು ಒಂದ್ ಬೀದಿಗೆ ಒಂದು ಔಷಧಾಲಯ ಆಗಿರೋದ್ರಿಂದ ಸ್ವಂತ ಮೆಡಿಕೇರ್ ಬೇರೆ ಮಾಡ್ಕೊಂಡು ಯಾವ್ದೋ ಒಂದ್ 2 ಮಾತ್ರೆಗಳು ಗೊತ್ತಿರುತ್ತೆ ಹೆಸರು. ಅನಾಸಿನೋ, ಆಸ್ಪ್ರಿನೋ, ಡೆಕ್ಲೋ ಈ ತರ ಮಾತ್ರೆಗಳನ್ನ ತಗೊಂಡು ಆ ತಕ್ಷಣಕ್ಕೆ ನಾವು ರಿಲೀಫ್ ಆಗ್ಬಿಡ್ತೀವಿ. ಬಟ್ ಇದು ಏನಾಗಿದೆ ಅಂತ ತಿಳ್ಕೊಂಡು ನಾವು ಹೊಟ್ಟೆ ಭಾಗನ ಸರಿ ಮಾಡ್ಕೊಳ್ಳೋದ್ರಲ್ಲಿ ನಾವು ಮುಂಜಾಗ್ರತೆ ವಹಿಸ್ಬೇಕಾಗುತ್ತೆ. ಹೀಗೆ ಏನಪ್ಪಾ ಅಂತಂದ್ರೆ ಈ ಒಂದು ವಿಷಯದಲ್ಲಿ ನಾವು ತುಂಬಾ ಮುಂದುವರೆದು ನಮ್ಮ ಗುರುಗಳು ಹೇಳ್ಕೊಟ್ಟಂಗೆ ನಮ್ಮ ಆರೋಗ್ಯ, ನಮ್ಮ ಆಹಾರ ನಮ್ಮ ಕೈಯಲ್ಲಿ. ನಮಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತಂದ್ರೆ ನಮ್ಗೆ ಬೇಕಾದ ಆಹಾರ ನಮಗೆ ಗೊತ್ತಿರುತ್ತೆ. ಈಗ ನಮ್ಗೆ ಯಾವ್ದಾದ್ರು ತಂಪಾಗಿರೋ ಪಾನೀಯನ, ತಂಪಾಗಿರುವಂತದ್ದು ಮತ್ತು ಈಸಿಯಾಗಿ ಡೈಜ್ ಆಗುವಂತ ಪದಾರ್ಥಗಳು ತಗೊಂಡಾಗ ನಮ್ಗೆ ಕರಳಿಗೆ ಬೇಗ ಶಕ್ತಿ ಉಂಟಾಗಿ ಜೀರ್ಣಿಸ್ಕೊಳ್ಳೋಕೆ ಕೂಡ ನಮ್ಗೆ ಸುಲಭ ಆಗುತ್ತೆ. ಆವಾಗ ನಮ್ಗೆ ಕರಳಿಗೆ ತೊಂದ್ರೆ ಆಗಲ್ಲ. ಒಂದು ಹೊಟ್ಟೆ ನೋವು ಬಂತು ಅಂದ್ರೂ ಕೂಡ ನಾವು ಸಣ್ಣ ಪುಟ್ಟದಕ್ಕೆಲ್ಲ ಮಾತ್ರೆ ತಗೊಳ್ಳೋದನ್ನ ನಿಲ್ಲಿಸ್ಬೇಕು. ಈ ರೀತಿ ನಾವು ಔಷಧಿಗಳನ್ನ ಮಾಡ್ಕೊಳ್ಬೇಕು. ಜೊತೆಗೆ ಗುರುಗಳು ಹೇಳ್ಕೊಟ್ಟಿದಾಗ ಏನಪ್ಪಾ ಒಂದು ನಮ್ಮ ಕೈಯಲ್ಲಿ ನಮ್ಮ ಅಂಗೈಯಲ್ಲೇ ನಮಗೆ ಔಷಧಿ ಇದೆ ಅಂತ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ಈ ತರ ಕೈಗಳನ್ನ 2 ನೋಡ್ಕೊಂಡು ಈ ಕೈಗಳಲ್ಲಿ 2 ಒಂದು ಕಿರುಬೆರಳಿದೆಯಲ್ಲ, ಈ ಕಿರುಬೆರಳಿನಿಂದ ಕೆಳಗಡೆ 1 ಇಂಚಲ್ಲಿ ಒಂದು ಗೆರೆಗಳು ಕಾಣಿಸುತ್ತೆ. ಆ ಗೆರೆಗಳನ್ನ ನಾವು ನೋಡ್ಕೋಬೇಕು. ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಮಲಗಿದ್ದು ಹೇಳ್ತೀವಿ. ಮಲಗಿದ್ದೆದ್ದಾಗ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಇದು ಹೇಳ್ತಾ ಇರ್ತೀವಲ್ಲ ಪ್ರಭಾತದ್ದು ಕರಾಗ್ರೆ ವಸತೆ ಲಕ್ಷ್ಮಿ, ಕರಾಗ್ರೆ ವಸತೆ ಗೌರಿ. ಈ ಹೇಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಬರೀ ಅಂಗೈನ ನೋಡೋದೇ ಇಲ್ಲ. ಸುಮ್ನೆ ಬರೀ ಮಂತ್ರ ಮಾತ್ರ ಹೇಳ್ಕೊತೀವಿ. ಅದ್ರ ಬದಲು ಅಂಗೈನ ನೋಡ್ಕೊಂಡು ನಾವು ಆ ಗೆರೆಗಳನ್ನ ಈ ತರ ನೋಡ್ಕೊಂಡು ಆ ಗೆರೆಗಳು ಸಮ ಇದೆಯಾ ಅಂತ ನೋಡ್ಕೋಬೇಕು. ಆಗ ಗೆರೆಗಳನ್ನ ನೋಡ್ಕೊಂಡಾಗ ಅದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ನಮ್ದು ಯಾವ ಕೈಯಲ್ಲಿ ಯಾವುದು ಒಂದು ಬಲ ಹಸ್ತನ ಅಥವಾ ಎಡ ಹಸ್ತನ ನೋಡ್ಕೊಂಡು ಕಿರುಬೆರಳಿನ ಮೊದಲನೇ ಗೆರೆ ಸಮ ಇದೆಯಾ ಅಥವಾ ಕೆಳಗಡೆ ಇದೆಯಾ? ಮತ್ತೆ
ಕಿರುಬೆರಳಿಂದ ಅದು ಹಸ್ತದಲ್ಲಿ ಬಂದಾಗ ಹಸ್ತದಲ್ಲಿ ಒಂದು ಗೆರೆ ಇರುತ್ತೆ ಕೆಳಗಡೆ, ಬೆರಳಿಂದ ಕೆಳಗಡೆ ಇರುವಂತ ಗೆರೆನ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಅದನ್ನ ಏನಪ್ಪಾ ಅಂತಂದ್ರೆ ಎರಡೂ ಸಮ ಇಟ್ಕೊಂಡು ನೋಡಿದಾಗ ಒಂದು ಬೆರಳು ಯಾವ್ದಾದ್ರು ಒಂದ್ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಒಂದು ಹೆಚ್ಚು ಕಡಿಮೆ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ. ಅದನ್ನ ನಾವೇನ್ ಮಾಡ್ಬೇಕು, ಯಾವ ಕೈಯಲ್ಲಿ ನಮ್ಗೆ ವೇರಿಯೇಷನ್ ಕಾಣುತ್ತೆ ಆ ಕೈನ ನಾವು ಈ ತರ ನೀಡಿ ಮತ್ತೆ ಈ ತರ ಮಡಿಸಿ ಈ ತರ ಮಾಡಿ ಬಲವಂತವಾಗಿ ಹಿಂಗೆ ಭದ್ರವಾಗಿ ಹಿಡ್ಕೊಂಡು ಟೈಟ್ಗೆ ಮುಷ್ಟಿ ಮಾಡಿ ಒಂದು 10 ಸರಿ ನಾವು ಈ ತರ ಜರ್ಕ್ ಹೊಡಿಬೇಕಾಗುತ್ತೆ. ಈ ತರ ಯಾವ ಕೈ ಬಲಗೈ ಇದು ನಮ್ಗೆ ವೇರಿಯೇಷನ್ ಕಂಡಾಗ ಬಲಗೈನ ಮತ್ತೆ ಎಡಗೈಯಿಂದ ಭದ್ರವಾಗಿ ತೋಳ ಹತ್ರ ಹಿಂಗೆ ಹಿಡ್ಕೊಂಡು ಒಂದು 10 ಸರಿ ಹಿಂಗೆ ಜರ್ಕ್ ಹೊಡಿಬೇಕಾಗುತ್ತೆ. ಈ ತರ ಜರ್ಕ್ ಹೊಡೆದು ಒಂದು 10 ಆದ್ಮೇಲೆ ಮತ್ತೆ ತೆಗೆದು ನೋಡಿದಾಗ ನಮ್ಗೆ ಇದು ಕರೆಕ್ಟ್ ಆಗಿ ಬಂದು ನಿಂತ್ಕೊಂಡಿರುತ್ತೆ. ಆವಾಗ ನಾವು ಇದನ್ನ ನಾವೇ ಸರಿ ಮಾಡ್ಕೊಂಡ್ವಿ ಅಂತ ನಮ್ಗೆ ಒಂದು ಸಂತೃಪ್ತಿ ಬಂದಿರುತ್ತೆ. ಅದು ಆರೋಗ್ಯ ಕೂಡ ಸರಿ ಹೋಗುತ್ತೆ. ಇದು ಒಂದು ನಮ್ಗೆ ಗುರುಗಳು ಹೇಳ್ಕೊಟ್ಟಂತ ಒಂದು ಉಪಾಯ. ನಾವು ಅದು ಆತರ ಆರೋಗ್ಯ ಕೆಟ್ಟಾಗ್ಲೇ ಅದನ್ನ ಮಾಡ್ಬೇಕು ಅಂತ ಇಲ್ಲ. ನಾನು ಹೇಳ್ದಂಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಂತ್ರ ಹೇಳೋ ಬದಲು ನಾವು ಇದನ್ನ ಹೇಳ್ತಾ ಇರ್ತೀವಲ್ಲ, ಇನ್ನ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮೂಲೆ ಸರಸ್ವತಿ, ಕರ ಮಧ್ಯಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನ. ಬರೀ ಕರದರ್ಶನ ಮಾಡ್ತೀವಿ ಅಷ್ಟೇ ಹೊರತು ಇದ್ರ ಬಗ್ಗೆ ನಾವು ನಿಗಾ ಕೊಡಲ್ಲ. ನಾವು ಯಾವುದೇ ಒಂದು ಗೆರೆಗಳನ್ನ ನಾವು ನೋಡ್ಕೊಂಡು ನಾವು ಮಾಡ್ಬೇಕಾಗುತ್ತೆ. ಅದರಿಂದ ನಾವು ಇದನ್ನ ನೋಡಿ ತಿಳ್ಕೊಂಡು ಗುರುಗಳು ಹೇಳಿದ್ದ ಒಂದು ರೀತಿನ ನಾವು ಪಾಲನೆ ಮಾಡೋದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿ ಆರೋಗ್ಯ ಸರಿ ಹೋಗುತ್ತೆ. ಈಗ ನಾವು ಸ್ವಂತ ನಮ್ಮ ಅಂಗೈಯಲ್ಲೇ ನಾವು ಸರಿ ಮಾಡ್ಕೊಳ್ಳುವಂತಹದ್ದು. ಆರೋಗ್ಯ ಕೆಟ್ಟಾಗ ಸರಿ ಮಾಡ್ಕೊಳ್ಳೋದಕ್ಕಿಂತ ನಾವು ಮುನ್ನೆಚ್ಚರಿಕೆಯಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಆರೋಗ್ಯನ ನಾವು ನೋಡ್ಕೊಂಡು ಸಂಜೆ ತನಕನೂ ನಾವು ಕರೆಕ್ಟಾಗಿ ನಾವು ಯಾವುದೇ ಕೆಲಸ ಮಾಡೋದಕ್ಕೆ ನಾವು ರೆಡಿ ಆಗ್ಬಹುದು. ಜೊತೆಗೆ ಇದಕ್ಕೆ ಒಂದು ಗುರುಗಳು ಒಂದು ಉದಾಹರಣೆ ಕೂಡ ಹೇಳಿದ್ರು. ಇದನ್ನ ಯಾರೋ ಒಬ್ರು ಒಂದು ಈಗ ನಾವೆಲ್ಲ ಹೊರಗಡೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಆಗ ತಕ್ಷಣಕ್ಕೆ ಯಾರೇ ವೈದ್ಯರು ಸಿಗಲ್ಲ, ಏನೂ ಮಾಡಕ್ಕಾಗಲ್ಲ ಅಂತ ಅನ್ಬೇಕಾದಾಗ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು. ನಮ್ಗೆ ಒಬ್ಬ ಟ್ರೈನಲ್ಲಿ ಪ್ರಯಾಣ ಬಳಸ್ತಾ ಇರ್ತಾರೆ. ಆ ಟ್ರೈನಲ್ಲಿ ಪ್ರಯಾಣ ಬಳಸ್ಬೇಕಾದ್ರೆ ಒಬ್ರಿಗೆ ತುಂಬಾನೇ ಇದು ಚೇತನ್ ಶಾ ಅಂತ. ಅವ್ರ ಜೊತೆನಲ್ಲಿ ಒಬ್ರು ಯಾರೋ ಟ್ರೈನಲ್ಲಿ ಕೂತ್ಕೊಂಡಿರ್ತಾರೆ. ಆ ಟ್ರೈನಲ್ಲಿ ಇರ್ಬೇಕಾದಾಗ ಪಾಪ ಸ್ವಲ್ಪ ವಯಸ್ಸಾಗಿರೋಂಥವ್ರೆ ಅಂತ ಅನ್ಸುತ್ತೆ. ಅವ್ರಿಗೇನಾಗಿದೆ ಅಂತಂದ್ರೆ ಇದ್ದಕ್ಕಿದ್ದಂಗೆ ಹೊಟ್ಟೆ ಹಿಡ್ಕೊಂಡು ಒರ್ಲಾಡ್ತಾ ಇರ್ತಾರೆ. ಆ ಒರ್ಲಾಡ್ಬೇಕಾದ್ರೆ ಏನಾಯ್ತು? ಯಾಕೆ ಅಂತ ಈ ಸುತ್ತಮುತ್ತಲವರೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇವ್ರು ತಿಳ್ಕೊಂಡಿದ್ದವ್ರು ಹೋಗಿ ಅಲ್ಲಿ ಒಂದು ಸಣ್ಣದಾಗಿ ಇದೊಂದು ಪ್ರಕ್ರಿಯೆನ ಹೇಳ್ಕೊಟ್ಟಾಗ ಒಂದು ಯಾವುದೇ ಒಂದು ಆಕ್ಯುಪೆಂಚರ್‌ದು ಒಂದು ಪಾಯಿಂಟ್‌ನ ಒತ್ತೋದ್ರಿಂದ ಆಗ್ಲಿ, ಅಥವಾ ಈ ತರ ಸೋಲಾರ್ ಪ್ಲೆಕ್ಸ್‌ನ ಸರಿ ಮಾಡ್ಕೊಳ್ಳೋದ್ರಿಂದಲೇ ಆಗ್ಲಿ, ಒಂದು ವಿಷಯನ ನಾವು ಒಬ್ರಿಗೆ ಗೊತ್ತಿರೋದನ್ನ ನಾವು ಒಬ್ಬರಿಗೆ ಸಹಾಯ ಮಾಡ್ದಂಗೂ ಆಯ್ತು. ಅವ್ರಿಗೆ ಅದನ್ನ ಹೇಳಿ ಮಾಡಿಸಿದಾಗ ಆ ಯಪ್ಪ ಏನ್ ಮಾಡ್ತಾರೆ, ತುಂಬಾ ಹುಷಾರ್ ತಪ್ಪಿದವರು ತುಂಬಾ ಆರೋಗ್ಯವಾದಾಗ ಮತ್ತೆ ಇದೇನಪ್ಪ ಇಷ್ಟು ಚೆನ್ನಾಗಾಯ್ತು ಅಂತ ತಿಳ್ಕೊಂಡು ಅವರು ಇದನ್ನೇ ಒಂದು ವೃತ್ತಿಯಾಗಿ ಅದು ಕಲ್ತ್ಕೊಂಡು ನೀವೇನ್ ಮಾಡಿದ್ರಿ ನನಗೆ ಅಂತ ಕೇಳ್ಕೊಂಡು ಅವ್ರತ್ರ ಅದನ್ನ ಒಂದು ಕಲ್ತ್ಕೊಂಡು ಅವ್ರು ಅದೇ ವೃತ್ತಿನಲ್ಲಿ ಮುಂದುವರಿತಾರೆ. ಈ ತರ ಉದಾಹರಣೆ ಹೇಳಿದ್ರು. ಅದೇ ರೀತಿ ನಾವು ಏನಪ್ಪಾ ಅಂದ್ರೆ ನಾವು ಕಲ್ತ್ಕೊಂಡಿರೋದನ್ನ ಬೇರೆಯವ್ರ ಹತ್ರ ಉಪಯೋಗಿಸ್ಕೊಳ್ಬಹುದು. ಇದೇನಪ್ಪಾ ಅಂದ್ರೆ ದುಡ್ಡು ಖರ್ಚಾಗುವಂತದ್ದಲ್ಲ. ಜೊತೆಗೆ ನಾವು ಅಕ್ಕಪಕ್ಕದವ್ರಿಗೊಂದು ಸಹಾಯ ಮಾಡ್ದಂಗಾಗುತ್ತೆ. ಆದ್ರಿಂದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಅದೇ ತರ ಅವ್ರಿಗೂ ಹೇಳ್ಕೊಟ್ಟು ನಾವು ಮಾಡ್ಬೋದು ಅಂತ ಒಂದು ಅಕ್ಯುಪಂಕ್ಚರ್ ಪಾಯಿಂಟ್‌ನ ನಾವು ನೋಡ್ಕೊಂಡು ಕಲ್ತ್ಕೊಳ್ಳೋದ್ರಿಂದ ಅಕ್ಯುಪಂಕ್ಚರ್ ಆಗ್ಲಿ, ಅದೇ ಇವಾಗ ನಾ ಹೇಳಿದ್ನಲ್ಲ ಈ ಗೆರೆಗಳನ್ನ ನಾವು ನೋಡ್ಕೊಂಡು ಡೈಲಿ ಬೆಳಗ್ಗೆ ಎದ್ದು ಆರೋಗ್ಯವಂತರು ಕೂಡ ಇದು ಮಾಡುವಂತ ಪ್ರಕ್ರಿಯೆ ಆದುದ್ರಿಂದ ನೋಡ್ಕೊಂಡು ಸರಿ ಸರಿ ಮಾಸ್ಟರ್ ಯಾವ್ದೋ ಕರೆ ಬಂತು. ಹ್ಮ್. ಅಡಚಣೆಗೆ ಹ್ಮ್ ಅಡಚಣೆ ಆಯ್ತು ಅಂತ ನನಗೆ ಇವಾಗ ತುಂಬಾ ಬೇಜಾರಾಗ್ತಾ ಇದೆ. ಮೊದಲೇ ಹೇಳ್ಬೇಕಿತ್ತು. ಹ್ಮ್ ಧನ್ಯವಾದಗಳು. ಇಷ್ಟನ್ನ ಹೇಳಿ ಇವತ್ತು ಸೋಲಾರ್ ಪ್ಲಗ್ಸ್ ಬಗ್ಗೆ ಇಷ್ಟು ಸಣ್ಣ ವಿಷಯ ಸಣ್ಣದಾದ್ರು ಇದ್ರಲ್ಲಿ ತುಂಬಾ ಒಂದು ಆರೋಗ್ಯದ ಒಂದು ಒಳ ಹುಟ್ಟಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಉಪಯೋಗ ಆಯ್ತು ಅಂತ ಅನ್ಕೋತೀನಿ. ಧನ್ಯವಾದ. ಅವಕಾಶ ಕೊಟ್ಟದಕ್ಕೆ ಧನ್ಯವಾದ ಗುರುಗಳೇ.